ವೇದ ಗಣಿತದ ಸೂತ್ರ. ಈ ಸೂತ್ರದ ಹೆಸರು ಯಾವದೂನಂ ತಾವದುನಿಕೃತ ವರ್ಗಚ್ಚ ಯೋಜಿತ. ಅಂದರೆ ಈ ಸೂತ್ರದಲ್ಲಿ ಒಂದು ಸಂಖ್ಯೆಯ ವರ್ಗ, ಆ ಸಂಖ್ಯೆಯ ವರ್ಗವು ಆಧಾರ ಸಂಖ್ಯೆಗೆ ಹತ್ತಿರವಾಗಿದ್ದರೆ ಮಾತ್ರ ಈ ಸೂತ್ರವನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಆಧಾರ ಸಂಖ್ಯೆ ಅಂದರೆ ನಾವು ಇಲ್ಲಿ 1,000, 10,000, 1,00,000 ಹೀಗೆ ತೆಗೆದುಕೊಳ್ತಾ ಹೋಗೋಣ. ಓಕೆ, ಮೊದಲನಾಗಿ ಉದಾಹರಣೆ ನೋಡೋಣ ಬನ್ನಿ. 998ರ ವರ್ಗ. ಇಲ್ಲಿ ನೋಡಿ, ಇದು 1,000 ಹತ್ತಿರವಾಗಿದೆ, ಅಂದರೆ ಇದರ ಆಧಾರ ಸಂಖ್ಯೆ 1,000. ನಾವು ಕ್ಯಾಲ್ಕುಲೇಟರ್ ಇಲ್ಲದೇ ಉತ್ತರವನ್ನು ಪಡೆಯಬಹುದು. ಇಲ್ಲಿ ವ್ಯತ್ಯಾಸ ನೋಡಿ, 2 ಕಡಿಮೆ ಇದೆ, ಆಧಾರ ಸಂಖ್ಯೆ ಕಡಿಮೆ ಇದೆ, ಅಂದರೆ 998 ಕಡಿಮೆ ಇದ್ದ ಕಾರಣಕ್ಕೆ ನಾವು -2 ಆಗಿ ತೆಗೆದುಕೊಳ್ಳೋಣ. ಆಮೇಲೆ ಈ ಥರ ವರ್ಗವನ್ನು ತೆಗೆದುಕೊಳ್ಳೋಣ, 2ರ ವರ್ಗ. 998 - 2 ಇದಾಯಿತು 996. ಇದು ಎಡಭಾಗ ಆಯಿತು. ಬಲಭಾಗದಲ್ಲಿ 2ರ ವರ್ಗ 4. ಇಲ್ಲಿ ಆಧಾರ ಸಂಖ್ಯೆಯಲ್ಲಿ 3 ಅಂಕಿಗಳಿವೆ, 0 0 0. ನಾವು 3 ಸಂಖ್ಯೆಗಳನ್ನು ಮಾಡಿಕೊಳ್ಳೋಣ, 0 0 4. ಇದರ ಉತ್ತರ 996004. ಇದೇ ನಿಖರವಾದ ಉತ್ತರ. ಮತ್ತೊಂದು ಉದಾಹರಣೆ, 9,985ರ ವರ್ಗ. ಇದು 10,000ಕ್ಕೆ ನಿಖರವಾಗಿದೆ, ಅಂದರೆ ಆಧಾರ ಸಂಖ್ಯೆ 10,000. 9,985, ಇದರ ವ್ಯತ್ಯಾಸ 15, ಆಧಾರ ಸಂಖ್ಯೆಗಿಂತ ಕಡಿಮೆ ಇದೆ, -15 ತೆಗೆದುಕೊಳ್ಳೋಣ. ಅದನಂತರ 15ರ ವರ್ಗ ಬಲಭಾಗದಲ್ಲಿ ನಾವು ಇದರಲ್ಲಿ ಕಳೆಯೋಣ. 9,900 ಇದು 70 ಆಯಿತು. ಆಮೇಲೆ 15ರ ವರ್ಗ ಬಲಭಾಗದಲ್ಲಿ 225. ಇಲ್ಲಿ ಆಧಾರ ಸಂಖ್ಯೆ 10,000, 4 ಜೀರೋಗಳಿವೆ, 4 ಅಂಕಿಗಳು. ಇಲ್ಲಿ 4 ಅಂಕಿಗಳನ್ನು ಮಾರ್ಪಡಿಕೊಳ್ಳೋಣ, ಇದು 0 ಸೇರಿಸಿಕೊಳ್ಳೋಣ. 99700225. ಇದೇ ಸರಿಯಾದ ಉತ್ತರ. ಮತ್ತೊಂದು ಉದಾಹರಣೆ ನೋಡೋಣ ಬನ್ನಿ. ಇಲ್ಲಿ 99,996ರ ವರ್ಗ. ಇದು 1,00,000ಕ್ಕೆ ನಿಖರವಾಗಿದೆ, ಅಂದರೆ ಆಧಾರ ಸಂಖ್ಯೆ 1,00,000ವಾಯಿತು. ವ್ಯತ್ಯಾಸ ನೋಡಿ, 4 ಕಡಿಮೆ ಇದೆ, ಅಂದರೆ 99,996 -4 ತೆಗೆದುಕೊಳ್ಳೋಣ. ಕಡಿಮೆ ಇದ್ದರೆ ಮೈನಸ್ ತಗೋಣ. ಅದನಂತರ 4ರ ವರ್ಗ. ಇದರಲ್ಲಿ ಕಳೆಯೋಣ. ಎಡಭಾಗದಲ್ಲಿ 99,992 ಆಯಿತು. 4ರ ವರ್ಗ 16. ಇಲ್ಲಿ ಆಧಾರ ಸಂಖ್ಯೆ 1,00,000, ಅಂದರೆ 5 ಸೊನ್ನೆಗಳಿವೆ, 5 ಅಂಕಿಗಳು. ನಾವು 5 ಅಂಕಿಗಳಾಗಿ ಮಾರ್ಪಡಿಕೊಳ್ಳೋಣ. ಬಲಭಾಗದಲ್ಲಿ 1 2 3 ಸೊನ್ನೆಗಳನ್ನು ತೆಗೆದುಕೊಳ್ಳೋಣ. 9 9 9, ಮತ್ತೊಂದು 9, 2 3 ಸೊನ್ನೆಗಳು, 1 6. ಇದೇ ನಿಖರವಾದ ಉತ್ತರ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಥ್ಯಾಂಕ್ ಯು.